ಸರ್, ನೀವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಆದರೂ ನಗರಸಭೆ ವ್ಯಾಪ್ತಿಗೆ ಸೀಮಿತ ಆಗಿದ್ದಾರಾ ಅಂತ ಜನ ಮಾತಾಡ್ಕೊತಿದ್ದಾರೆ. ನಮ್ಮ ವರಿಷ್ಠರ ಹತ್ರ ಹೋಗಿ ಸಾವಿರಾರು ಜನ ಸೇರಿ ದೊಡ್ಡ ಮಟ್ಟದ ಸ್ಥಾನಮಾನ ಕೊಡಬೇಕು ರಾಜ್ಯ ಮಟ್ಟದಲ್ಲಿ ಅಂತ ಒತ್ತಾಯ ಹಾಕಿದ್ದು ಸತ್ಯ. DCM DK ಶಿವಕುಮಾರ್ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅಂತ ಜನ ಹೇಳ್ತಿದ್ದಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು ನಮ್ಮದೇ ಜಿಲ್ಲೆ ರಾಮನಗರಕ್ಕೆ ಮಾತು ಕೊಟ್ಟಿದ್ದೀವಿ, ನಾವು ಭಾಳಷ್ಟು ಬದಲಾವಣೆ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಆದರೂ ರಾಮನಗರದಲ್ಲಿ ಇನ್ನೂ ಕೆಲವೊಂದು ಜ್ವಲಂತ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ನಿಮ್ಮ ಆಡಳಿತ ಅಧಿಕಾರಾವಧಿಯಲ್ಲಿ ಎಷ್ಟು ಮಟ್ಟಿಗೆ ಅದನ್ನು ನಿವಾರಿಸಬಹುದು ಸರ್? ಒಳ್ಳೆಯ ಸುಂದರವಾದಂಥ ಒಂದು ನಗರವನ್ನು ಮತ್ತು ಮಾದರಿ ನಗರಸಭೆಯನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ. ಸರ್, ಈಗ ರಾಮನಗರ ವ್ಯಾಪ್ತಿಯಲ್ಲಿ 50% ಜನ ಇನ್ನೂ ವಸತಿ ರೈತರು ಅಂತ ಇದ್ದಾರೆ. ಅವರಿನ್ನೂ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ ಅನಿಸ್ತದೆ. ಕೆಲವು ವರ್ತಕರು ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದೆ. ಅದ್ರ ಬಗ್ಗೆ ನೀವು ಅಂದರೆ ಯಾವ ಕ್ರಮ ಕೈಗೊಳ್ತೀರಾ ಅಂತ? ಅದಕ್ಕೆ ಪೂರಕವಾಗಿ ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡೋಕ್ಕಾಗುತ್ತೆ ಅಂತ ಒಂದು ಚಿಂತನೆ ಮಾಡ್ತಾ ಇದ್ವಿ. ನಿಗಮ ಮಂಡಳಿ ಅಧ್ಯಕ್ಷರಾಗಬಹುದು ಕೆ ಶೇಷಾದ್ರಿ ಶಶಿ ಅವರು ಅಂತ ಜನ ನಿರೀಕ್ಷಿಸ್ತಾ ಇದ್ರು. ಒಂದು ನಗರಸಭೆ ವ್ಯಾಪ್ತಿನಲ್ಲಿ ಜನರಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂಥೇಳಿ ನಾವು ಈ ತೀರ್ಮಾನ ತಗೊಂಡು ನಗರಸಭಾ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಪೋಟಿ ಮಾಡಿದೆ. ನಗರಸಭೆ ಆಡಳಿತದಲ್ಲಿ ಕೆಲವೊಂದು ಅಭಿವೃದ್ಧಿ ವಿಚಾರವಾಗಿ ಈ ಹಿಂದೆ ಕೆಲವೊಂದು ಹಗರಣಗಳು ಆಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು ಯಾವುದಾದ್ರೂ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ದರೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದಕ್ಕೇನು ಮಾಡಬೇಕು ಮಾಡ್ತೀವಿ. ರಾಮನಗರ ವ್ಯಾಪ್ತಿಯಲ್ಲಿ ಈ ಅನುಭವಿ ದಲಿತ ಮುಖಂಡರಿದ್ದಾರೆ. ಅವರು ಸೇವಾ ಮನೋಭಾವ ಇಟ್ಕೊಂಡಿದ್ದಾರೆ, ಆದರೆ ಅವ್ರನ್ನ ಗುರುತಿಸ್ತಾ ಇಲ್ಲ, ಅವರಿಗೆ ಒಂದು ಮನ್ನಣೆ ಸಿಗ್ತಾ ಇಲ್ಲ ಅಂತ ಒಂದು ಕೊರಗಿದೆ. ದಲಿತರನ್ನ ಸರಿಯಾಗಿ ಗುರುತಿಸ್ತಾ ಇಲ್ಲ ಅಂತ ಅದು ಸತ್ಯ. ಶಾಸಕರ ಬಗ್ಗೆ ಹೇಳಿದ್ರಿ, ಎಲೆಕ್ಷನಲ್ಲಿ ತುಂಬ ಅವ್ರ ಜೊತೆ ಇದ್ರಿ, ಆದರೆ ಜನ ಹೊಂದಾಣಿಕೆ ಒಂದು ಕೊರತೆ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕೆ ಶೇಷಾದ್ರಿ ಶಶಿ ಅವರು. ಇವರು MEIನ ಮಾಜಿ ಅಧ್ಯಕ್ಷರು, 3ನೇ ಬಾರಿಗೆ ರಾಮನಗರ ನಗರಸಭೆ ಅಧ್ಯಕ್ಷರಾಗಿರುವಂತಹ ಜನಸ್ನೇಹಿ ಕೆ ಶೇಷಾದ್ರಿ ಶಶಿ ಅವರು ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ವಿಚಾರಗಳನ್ನು ಅವರ ಬಳಿ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ರಾಮನಗರ ನಗರಸಭೆ ಅಧ್ಯಕ್ಷರಾಗಿ 3ನೇ ಸಾರಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಇದರ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದ್ಯಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ತಾಂತ್ರಿಕವಾಗಿ 3 ಬಾರಿ, 2 ಬಾರಿ ನಾನು ಅಧ್ಯಕ್ಷ ಆಗಿರೋದು. ತಾಂತ್ರಿಕವಾಗಿ 3 ಬಾರಿ. ನನಗೆ ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಾನು ಬಯಸಿದ್ದಕ್ಕಿಂತ ಜನ ಬಯಸಿ ಕೊಂಡಿಸಿರೋದು. ಜನ ಅಂದರೆ ನಮ್ಮ ಸಾರ್ವಜನಿಕ, ನಮ್ಮ ನಗರದ ಅನೇಕ ಸಂಘ ಸಂಸ್ಥೆಗಳು, ನಮ್ಮ ಹಿತೈಷಿಗಳು ಮತ್ತು ನಗರಸಭಾ ಸದಸ್ಯರು ಎಲ್ಲರೂ ಕೋರಿ ಈ ಸ್ಥಾನಕ್ಕೆ ಕೂತ್ಕೋಬೇಕು, ತಾವು ಅಧ್ಯಕ್ಷರಾಗಬೇಕು ಅಂಥೇಳಿ ಒತ್ತಾಯ ಮಾಡಿದ್ರಿಂದಾಗಿ ನಾನು ಈ ಸ್ಥಾನವನ್ನು ಅಲಂಕಾರ ಮಾಡಿದ್ದೀನಿ. ಅದಕ್ಕೆ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಪಕ್ಷದ ವರಿಷ್ಠರಿಗೆ, DK ಶಿವಕುಮಾರ್ ಅವ್ರಿಗೆ, ನಮ್ಮ ಮಾಜಿ ಸಂಸತ್ ಸದಸ್ಯರಾದ ಸುರೇಶ್ ಅವರಿಗೆ, ಶಾಸಕರಾದ ಇಕ್ಬಾಲ್ ಹುಸೇನ್ ಅವ್ರಿಗೆ, ಎಲ್ಲರಿಗೂ ಕೂಡ, ಆಮೇಲೆ ವಿಶೇಷವಾಗಿ ನಮ್ಮ ಗುರುಗಳಾದ CM ಲಿಂಗಪ್ಪನವ್ರಿಗೆ ಎಲ್ಲರಿಗೂ ನಾನು ಈ ಮೂಲಕ ಅಭಿನಂದನೆ ತಿಳಿಸೋಕ್ಕೆ ಬಯಸ್ತೀನಿ. ಸರ್, ನೀವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಆದರೂ ನಗರಸಭೆ ವ್ಯಾಪ್ತಿಗೆ ಸೀಮಿತ ಆಗಿದ್ದಾರಾ ಅಂತ ಜನ ಮಾತಾಡ್ಕೊತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನೇ ನಾನು ಹೇಳಿದ್ದೇನೆಂದರೆ, ನಾನು ಬಯಸಿದ್ದಲ್ಲ. ನಾನು ನಗರಸಭಾ ಸದಸ್ಯನಾಗಿ ಈ ಬಾರಿ ನಿಂತ್ಕೊಂಡಿದ್ದು ಕೂಡ ನಗರಸಭಾ ಸದಸ್ಯ ಚುನಾವಣೆಗೆ ಜನತೆ ಬಯಸೇ ನಿಲ್ಲಿಸಿದ್ದು. ಈಗ ರಾಜ್ಯ ಮಟ್ಟದಲ್ಲಿ ಸ್ಥಾನಮಾನ ಕೊಡಬೇಕು ನನಗೆ ಅಂಥೇಳಿ ನಮ್ಮ ಸ್ನೇಹಿತರುಗಳು, ನಮ್ಮೆಲ್ಲ ನಗರಸಭಾ ಸದಸ್ಯರು, ಇದೆಲ್ಲ ಮುಖಂಡರು
ಎಲ್ಲರೂ ಸೇರಿ ನಮ್ಮ ವರಿಷ್ಠರ ಹತ್ರ ಹೋಗಿ ಸಾವಿರಾರು ಜನ ಸೇರಿ ದೊಡ್ಡ ಮಟ್ಟದ ಸ್ಥಾನಮಾನ ಕೊಡಬೇಕು ರಾಜ್ಯ ಮಟ್ಟದಲ್ಲಿ ಅಂತ ಒತ್ತಾಯ ಹಾಕಿದ್ದು ಸತ್ಯ. ಆದರೆ ರಾಮನಗರ ನಗರಸಭೆಯಲ್ಲಿ ಸುಮಾರು ಇವತ್ತು 1,30,40,000 ಜನಸಂಖ್ಯೆ ಇದೆ. ಸುಮಾರು ನಮ್ಮ ಜಿಲ್ಲೆಯಲ್ಲೇ ಬೇರೆ ನಗರಸಭೆ ಪುರಸಭೆಗಳಿಗಿಂತ ನಮ್ಮದು ದೊಡ್ಡದು. ಸುಮಾರು 90,000 ಹತ್ರ 87,000 to 90,000 ಮತದಾರರಿದ್ದಾರೆ. ಹಾಗಾಗಿ ಅರ್ಧ ಕ್ಷೇತ್ರ ಇದು ಒಂದು. ಆಮೇಲೆ ನನಗೆ ನನ್ನ ಹೋರಾಟದಲ್ಲಿ, ಸಾಮಾಜಿಕ ಹೋರಾಟದಲ್ಲಿ ಇಂದಲಿಂದನೂ ಕೂಡ ನಾನು ಯಾವಾಗ ಜನಮನ್ನಣೆಗೋಸ್ಕರನೋ ಸಾರ್ವಜನಿಕ ಇಶ್ಯೂಸ್ ತಗೊಂಡು ಹೋರಾಟ ಮಾಡಿದಂಥ ಸಂದರ್ಭದಲ್ಲೆಲ್ಲ ನಮ್ಮ ರಾಮನಗರ ಜನತೆ ನಮ್ಮ ಕೈ ಹಿಡಿದಿದ್ದಾರೆ. ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಕೈ ಹಿಡಿದಿದ್ದಾರೆ. ಅದಕ್ಕೋಸ್ಕರ ನಮಗೆ ನನ್ನ ಸ್ನೇಹಿತರು ಹಿತೈಷಿಗಳು ನಮ್ಮ ನಗರಸಭಾ ಸದಸ್ಯರುಗಳೆಲ್ಲ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲ, ರಾಮನಗರ ಜನರಿಗೆ ನಮಗೊಂದು ಬದ್ಧತೆ ಇದೆ, ಅದಕ್ಕೆ ಏನಾದ್ರು ಒಂದು ಸರ್ವಿಸ್ ಮಾಡಬೇಕು, ಸರ್ಕಾರ ಇದೆ, ಈ ಮಟ್ಟದಲ್ಲಿ ಒಳ್ಳೆ ಶಾಸಕರಿದ್ದಾರೆ, ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ನಮಗೆ ಕ್ರಿಯಾಶೀಲ ಮಾಜಿ ಸಂಸತ್ ಸದಸ್ಯರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಬಾರಿ ಇದು ಫ್ಲಡ್ ಸೀರಳ ಒಡೆದೋಗಿದ್ದಂಥ ಸಂದರ್ಭದಲ್ಲಿ ಬಂದು ಇಲ್ಲಿನ ವ್ಯವಸ್ಥೆನ ನೋಡಿ ದಂಗಾಗೋಗಿ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಪರಿಪೂರ್ಣ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಆವಾಗಿಂದ ಒಂದು ಸಂಕಲ್ಪ ಮಾಡ್ಕೊಂಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ರಾಮನಗರ ನಗರಸಭೆ ವಿಚಾರದಲ್ಲಿ ಅಥವಾ ರಾಮನಗರ ನಗರದ ಅಭಿವೃದ್ಧಿಗೆ ಭಾಳ ಪೂರಕವಾಗಿ ಒಂದು ಕೆಲಸವನ್ನು ಮಾಡೋ ಇದನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸುರೇಶ್ ಅವರು, ಶಿವಕುಮಾರ್ ಅವರು, ಇಕ್ಬಾಲ್ ಹುಸೇನ್ ಅವರು ಎಲ್ಲರೂ ಕೂಡ ಒಂದು ಭಾಳ ಆಸಕ್ತಿದಾಯಕವಾಗಿ ರಾಮನಗರ ಬದಲಾವಣೆ ಮಾಡಬೇಕು, ರಾಮನಗರದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಕೂಡ ಜನರಿಗೆ ತಲುಪಿಸೋ ಒಂದು ವ್ಯವಸ್ಥೆ ಆಗಬೇಕಂತೇಳಿ ಒಂದು ಭಾವನೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಜನರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂಥೇಳಿ ಈ ಜನರಿಗೋಸ್ಕರ ಒಂದು ನಮಗೆ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. ಮತ್ತು ಪದೇ ಜನರದ್ದು ಒತ್ತಾಯ ಹಾಕಿ ನಾನು ನಗರಸಭೆ ಅಧ್ಯಕ್ಷ ಆಗಬೇಕು, ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಮಾಡಬೇಕಂತೇಳಿ ಇವತ್ತು ನಾನು ನಗರಸಭಾ ಅಧ್ಯಕ್ಷನಾಗಿ ಆಯ್ಕೆ ಆಗಲಿಕ್ಕೆ ಅದು ಸಾಧ್ಯ ಆಯಿತು. ಮತ್ತು ಅದು ನನಗೆ ಖುಷಿ ಕೂಡ ತಂದಿದೆ. ಜನ ಏನಾದರೂ ಮಾತಾಡಲಿ, ನಾನು ರಾಮನಗರ ನಗರಸಭೆಯ ವ್ಯಾಪ್ತಿನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಸುಂದರ ನಗರವನ್ನಾಗಿ ಮಾದರಿ ನಗರಸಭೆಯಾಗಿ ಮಾಡಬೇಕು ಅನ್ನೋದೊಂದು ಆಕಾಂಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾನು ರಾಮನಗರದ ನಗರಸಭೆಯನ್ನು ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ತಾನೇ ಹೇಳಿದ್ರಿ ಅಭಿವೃದ್ಧಿ ವಿಚಾರವಾಗಿ DCM ಅವ್ರ ಜೊತೆ ಇದ್ದೀನಿ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಆದ್ರೂ ಎಲ್ಲೋ ಒಂದು ಕೊರತೆ ಅಂದರೆ ಇನ್ನೂ ಒಂದು ರಾಮನಗರವನ್ನು ಒಂದು ಅಭಿವೃದ್ಧಿ ಮಟ್ಟನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಜನರು ಹೇಳ್ತಾ ಇದ್ದಾರೆ. DCM DK ಶಿವಕುಮಾರ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅಂತ ಜನ ಹೇಳ್ತಿದ್ದಾರೆ. ಇದ್ರ ಜೊತೆ ನೀವು ಅವ್ರ ಜೊತೆ ಸೇರ್ಕೊಂಡು ಏನೇನು ಕಾರ್ಯಕ್ರಮಗಳು ಅಥವಾ ಯೋಜನೆಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಈಗ ನೋಡಿ, ರಾಮನಗರ ಬೆಟ್ಟ ಗುಡ್ಡಗಳಿಂದ ಸುತ್ತಕೊಂಡಿರ್ತಕ್ಕಂಥ ಒಂದು ನಗರ. ಇಲ್ಲಿ ಫಲವತ್ತಲ್ಲ ಸಮಕಟ್ಟಾದಂಥ ಜಾಗ ಕಡಿಮೆ, ತಗ್ಗುದಿಣ್ಣೆ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ನಾವೀಗ ಒಳಚರಂಡಿ ವ್ಯವಸ್ಥೆ ಮಾಡಲಿ, ಈಗ ನಾವು ರಾಜಕಾಲುವೆಗಳು ಮಾಡಲಿ, ಸ್ಟಾಮ್ ವಾಟರ್ ಡ್ರೈನ್ಸ್ ಆಗಲಿ, ಮೋರಿಗಳು, ರಸ್ತೆಗಳು ಎಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ಭಾಳ ಪ್ಲ್ಯಾನಿಂಗಲ್ಲಿ ಮಾಡಬೇಕು. ಪ್ಲ್ಯಾನಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಈ ಮಳೆ ಬಂದಂಥ ಸಂದರ್ಭದಲ್ಲಿ, ನೆರೆ ಬಂದಂಥ ಸಂದರ್ಭದಲ್ಲಿ ಭಾಳ ವ್ಯತ್ಯಾಸಗಳಾಗ್ತವೆ, ಅನಾಹುತಗಳಾಗ್ತವೆ.
ಆ ನಿಟ್ಟಿನಲ್ಲಿ ಇದು ರಾಮನಗರದಲ್ಲಿ ಇವೆಲ್ಲ ಒಂದು ಸವಾಲುಗಳು. ಮತ್ತು ಈಗ ಅರ್ಕಾವತಿ ನದಿ ನಮ್ಮ ರಾಮನಗರ ಮಧ್ಯಭಾಗದಲ್ಲಿ ಹರಿತದೆ. ಅರ್ಕಾವತಿಗೆ ಇವತ್ತು ನಮ್ಮ ಸುರೇಶ್ ಅವರು MP ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನು ಕೂಡ ಜೊತೆ ತಗೊಂಡು ಸುಮಾರು 165 ಕೋಟಿಯಷ್ಟು ಒಂದು ಹಣವನ್ನು ಗ್ರ್ಯಾಂಟ್ ಮಾಡಿಸಿ ಅದು ಟೆಂಡರ್ ಆಗಿ ಅದನ್ನು ಈ ಸಬರ್ಮತಿ ರಿವರ್ ಫ್ರಂಟ್ ಅಂತಿದೆ ನರ್ಮದಾ ನದಿಯಲ್ಲಿ, ಆ ಒಂದು ಮಾದರಿನಲ್ಲಿ ಮಾಡಬೇಕಂತೇಳಿ ಈಗಾಗಲೇ ಹಣ ಬಿಡುಗಡೆಯಾಗಿ ಅದು ಟೆಂಡರ್ ಕೂಡ ಕರೆದಿದ್ದಾರೆ. ಅದರ ಜೊತೆಗೆ ಈಗ ರಸ್ತೆಗಳು ಸುಮಾರು 82 ಕೋಟಿ ರೂಪಾಯಿನ UIDF ಸ್ಕೀಮ್ನಲ್ಲಿ ಇವತ್ತು ಇನ್ವೆಸ್ಟ್ ಮಾಡಿ ಇನ್ನೇನು ಕೆಲಸ ನಾಳಿದ್ರಲ್ಲಿ ಒಂದು ಸಂಕ್ರಾಂತಿ ಹಬ್ಬ ಮುಗಿದು ಒಂದು 3-4 ದಿನದೊಳಗಡೆ ಪ್ರಾರಂಭ ಆಗುತ್ತೆ. ವರ್ಕ್ ಆರ್ಡರ್ ಕೂಡ ಆಗಿದೆ. ಇದಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಸ್ವಚ್ಛ ರಾಮನಗರವನ್ನು ಮಾಡಬೇಕು, ಸುಂದರವಾದಂಥ ರಾಮನಗರವನ್ನು ಮಾಡಬೇಕು. ರಾಮನಗರದ ನಾಗರಿಕರಿಗೆ ಒಳ್ಳೆಯ ಗಾಳಿ ಬೆಳಕು, ಒಳ್ಳೆಯ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ, ನೆಮ್ಮದಿಯಿಂದ ಬಾಳೋದಕ್ಕೆ ಒಳ್ಳೆಯ ಗಾಳಿ ಬೆಳಕು ಮತ್ತು ಸುಸಜ್ಜಿತವಾದಂಥ ರಸ್ತೆಗಳು, ಒಳ್ಳೆಯ ಉದ್ಯಾನವನಗಳು ಮತ್ತು ಒಂದು ಹೆಚ್ಚು ಗಿಡವನ್ನು ನಡೆಸೋದ್ರ ಮೂಲಕ ಒಂದು ಪರಿಸರ ಸ್ನೇಹಿ ಊರನ್ನಾಗಿ ಮಾಡಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ. ಸರ್, ಈಗ ನೀವು ಇಷ್ಟು ಅಭಿವೃದ್ಧಿ ಬಗ್ಗೆ ಈಗ ಹೇಳಿದ್ರಿ, ಆದರೂ ರಾಮನಗರದಲ್ಲಿ ಇನ್ನೂ ಕೆಲವೊಂದು ಜ್ವಲಂತ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ನಿಮ್ಮ ಆಡಳಿತ ಅಧಿಕಾರಾವಧಿಯಲ್ಲಿ ಎಷ್ಟು ಮಟ್ಟಿಗೆ ಅದನ್ನು ನಿವಾರಿಸಬಹುದು ಸರ್? ಅಲ್ಲ, ಈಗ ಆಡಳಿತ ಈಗ ನಾನು ಈಗ ಒಂದು 15 ದಿನ ಆಗಿದೆ ಅಧಿಕಾರ ತಗೊಂಡು. ನಾನು ನಗರಸಭಾ ಸದಸ್ಯನಾಗಿದ್ದರೂ ಕೂಡ ಇವತ್ತು ಈ ಚುಕ್ಕಾಣಿ ಹಿಡಿದು 15 ದಿನ ಆಗಿದೆ. 24ನೇ ತಾರೀಕಿನಂದು ನಾನು ಅಧ್ಯಕ್ಷ ಆಗಿದ್ದು. ಈಗ ನಾವು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಬೇಕಂತಿದ್ದೀವಿ. ನಾವು ಸಾಂಸ್ಕೃತಿಕವಾಗಿ ಡೆವಲಪ್ ಮಾಡಬೇಕು, ರಾಮನಗರ ಜನರಿಗೆ ಸಾಹಿತ್ಯಿಕವಾಗಿ ಡೆವಲಪ್ ಮಾಡಬೇಕು, ಒಳ್ಳೆಯ ನಾಗರಿಕರು ಅಥವಾ ಒಳ್ಳೆಯ ನಾಗರಿಕ ಸಮಾಜ ಊರು ಅನ್ಸ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು ಅವೆಲ್ಲ ಕೂಡ ಹಂತ ಹಂತವಾಗಿ ಆದ್ಯತೆ ಮೇರೆಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಹಿಂದಿನಿಂದನೂ ಕೂಡ ಇದು ನಮ್ಮದು ಏನಾಗಿದೆ ಅಂದರೆ, ಸುಮಾರು 1,30,000 ಜನಸಂಖ್ಯೆ ಇರ್ತಕ್ಕಂಥ ಈ ಊರಿನಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ ಇರ್ತಕ್ಕಂಥ ಊರು, ರೇಷ್ಮೆ. ಹೀಗಾಗಿ ನಮಗೆ ಘನತ್ಯಾಜ್ಯ ಇದು ಕೂಡ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಅದೆಲ್ಲ ಒಂದು ಸವಾಲು. ನಮಗೆ ಘನತ್ಯಾಜ್ಯ ವಸ್ತು ಹಾಕೊಳ್ಳೋದಕ್ಕೆ ಒಂದು ಸರಿಯಾದಂಥ ಒಂದು ಸ್ಥಳ ಇಲ್ಲ. ಈಗ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದಕ್ಕೆಲ್ಲ ಶಾಶ್ವತವಾದಂಥ ಪರಿಹಾರ ಕಂಡುಕೊಂಡು ಅದನ್ನು ಇನ್ನೂ ನಾಗರಿಕರಿಗೆ, ರಾಮನಗರದ ಜನತೆ, ಮಹಾನ್ ಜನತೆಗೆ ಹಾಗೂ ನಾಗರಿಕರಿಗೆ ಒಳ್ಳೆಯ ಒಂದು ಸುಂದರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ಆಸೆ ಇದೆ. ಸರ್, ಈಗ ಜನಸಂಖ್ಯೆ ಬಗ್ಗೆ ಮಾತಾಡಿದ್ರಿ. 1 ಲಕ್ಷ ಅಧಿಕವಾಗಿ ಇದ್ದಾರೆ. ವಾರ್ಡ್ ಇವಾಗ 31 ಇದೆ. ಇನ್ನೂ ಏನಾದರೂ ಎಕ್ಸ್ಟೆಂಡ್ ಮಾಡೋ ಥರ ಏನಾದರೂ ಚಿಂತನೆ? ಹೌದು, ಈಗ ನಾವು ನಮ್ಮ ಹಿಂದಿಂದ ಕೂಡ ಶಾಸಕರು, ನಾವು ನಮ್ಮ ಮಾಜಿ MP ಅವರು ಇವರೆಲ್ಲರಿಗೂ ಚಿಂತನೆ. DK ಶಿವಕುಮಾರ್ ಅವರು ರಾಮನಗರ ಚನ್ನಪಟ್ಟಣ ಸೇರಿಸಿ ಮಹಾನಗರ ಪಾಲಿಕೆಯನ್ನೇ ಮಾಡಬೇಕಂತೇಳಿ ಇದ್ರದ್ದು ಇಟ್ಕೊಂಡಿದ್ರು. ಮಹಾನಗರ ಪಾಲಿಕೆಯನ್ನೇ ಒಂದು ಮಾಡಬೇಕು ಅಂತ. ಆದರೆ ಜನಸಂಖ್ಯೆಯ ಒಂದು ಸಂಖ್ಯೆಯ ಕೊರತೆಯಿಂದಾಗಿ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ನಮ್ಮದು ಗ್ರೇಡ್ 2 ನಗರಸಭೆ, ಇದು ಗ್ರೇಡ್ 1 ನಗರಸಭೆಯನ್ನಾಗಿ ಮಾಡಲಿಕ್ಕೆ ಎಲ್ಲ ಒಂದು ಅರ್ಹತೆಗಳು ನಮಗೆ ನಗರಸಭೆಗಿದೆ. ಆ ನಿಟ್ಟಿನಲ್ಲಿ ಈಗ ಗ್ರೇಡ್ 1 ನಗರಸಭೆಯನ್ನಾಗಿ ಮಾಡಬೇಕಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ನಮ್ಮ DK ಸುರೇಶ್ ಅವರು ಮತ್ತು ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು
ಇವರೆಲ್ಲರ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಲಿಂಗಪ್ಪನವರು, MLC ರವಿಯವರು ಎಲ್ಲರೂ ಸಹಕಾರ ತಗೊಂಡು ನಾವು ಗ್ರೇಡ್ 1 ನಗರಸಭೆಯನ್ನಾಗಿ ಮಾರ್ಪಾಡು ಮಾಡಿ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ಪೂರಕವಾಗಿರೋದ್ರಿಂದ ಆ ಒಂದು ಅಪ್ಗ್ರೇಡ್ ಮಾಡಿದ್ಮೇಲೆ ಅನೇಕ ಸವಲತ್ತುಗಳು ಸಿಗ್ತವೆ ನಮಗೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಶಾಸಕರ ಬಗ್ಗೆ ಹೇಳಿದ್ರಿ, ಎಲೆಕ್ಷನಲ್ಲಿ ತುಂಬ ಅವ್ರ ಜೊತೆ ಇದ್ರಿ, ಆದರೆ ಜನ ಹೊಂದಾಣಿಕೆ ಒಂದು ಕೊರತೆ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ನೋಡಿ, ಶಾಸಕರಿಗೆ ನಾವು ಭಾಳ ಮನಸ್ಸಿಟ್ಟು ಒಬ್ಬ ಒಂದು ಕ್ರಿಯಾಶೀಲ ಒಬ್ಬ ವ್ಯಕ್ತಿ. ಈಗ ಕಳೆದ ಬಾರಿ ಸೋತರೂ ಕೂಡ, ಕುಮಾರಸ್ವಾಮಿ ಅವ್ರ ಮೇಲೆ ಸೋತ ಮೇಲೂ ಕೂಡ ಅವರು ಎದೆಗುಂದದೆ ಪ್ರತಿ ಹಳ್ಳಿ ಮತ್ತು ಪ್ರತಿಯೊಂದು ಊರುಗಳು ತಿರುಗಿ ಪಕ್ಷವನ್ನು ಸಂಘಟನೆ ಮಾಡಿ ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಜನರನ್ನ ಮುಟ್ಟೋ ಕೆಲಸವನ್ನು, ಅನೇಕ ಕೆಲಸಗಳನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಅವ್ರಿಗೆ ದೇವರು ಮತ್ತು ರಾಮನಗರ ಜನತೆ, ರಾಮನಗರ ತಾಲೂಕಿನ, ರಾಮನಗರ ಕ್ಷೇತ್ರದ ಮಹಾಜನತೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾಳಜಿ ಇದೆ. ಈ ಹೊಂದಾಣಿಕೆ ಕೊರತೆ ಅನ್ನೋದು ವಿಚಾರದಲ್ಲಿ ಈಗ ನಾನು ಮುಂಚಿನಿಂದನೂ ಕೂಡ ನಾನು ರಾಜಕೀಯಕ್ಕೆ ಬಂದಾಗಿಂದನೂ ಯಾರೇ ಒಂದು ಇವರು ಶಾಸಕರಾಗಲಿ ಇನ್ನೊಂದಾಗಲಿ ಮೇಲ್ಬಿದ್ದು ಹೋಗೋದು ಅಥವಾ ಇದು ಮಾಡೋದು ಇದು ಮಾಡ್ಕೊಂಡು ಬಂದಿಲ್ಲ. ನಮ್ದು ಏನಾದ್ರು ಕೆಲಸ ಇದ್ದರೆ ಫೋನ್ ಮುಖಾಂತರ ಹೇಳ್ತೀವಿ, ಅದು ಒಂದು ಬಿಟ್ಟರೆ. ಈಗ ಅವರು ಅಷ್ಟೇ, ಏನಾದರೂ ಅನಿವಾರ್ಯ ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಲಹೆ ಕೇಳ್ತಾರೆ. ಈಗ ನಾವು ಕೂಡ ಏನಾದರೂ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತರ್ತೀವಿ. ಬಿಟ್ಟರೆ ಈಗ ನಾನು ದಿನ ಓಡಾಡಲ್ಲ ಅವ್ರ ಜೊತೆಯಲ್ಲಿ ಅನ್ನೋದೊಂದು ಬಿಟ್ಟರೆ ನಮಗೇನು ಅಂಥ ಯಾವುದೋ ಹೊಂದಾಣಿಕೆ ಕೊರತೆ ಅನ್ನೋದಿಲ್ಲ. ಬದಲ ಪರ್ಸೆಪ್ಷನ್ನು ಅವಾಗವಾಗ ಬರ್ತಾ ಇರ್ತದೆ ಅನೇಕ ವಿಚಾರಗಳಲ್ಲಿ. ಈಗ ನೋಡಿ, ಒಂದು ವ್ಯವಸ್ಥೆ ಅಂದಮೇಲೆ ಈಗ ನಾನು ಕೂಡ 35 ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿರೋನು. ನಾನು ಅನೇಕ ಅಧಿಕಾರಗಳನ್ನು ಅನುಭವಿಸಿದ್ದೀನಿ. ನಗರಸಭಾ ಅಧ್ಯಕ್ಷ ಆಗಿದ್ದೀನಿ, ರಾಮನಗರ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿದೆ, ರಾಜ್ಯ ಮಟ್ಟದಲ್ಲಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಧ್ಯಕ್ಷ ಆಗಿದೆ. ಮತ್ತು ಈಗ ನಮಗೂ 30-40 ವರ್ಷದಿಂದ ನಾವು ರಾಮನಗರ ಕ್ಷೇತ್ರದಲ್ಲಿ ನಾವು ಮಣ್ಣೊತ್ತಿರೋದ್ರಿಂದ ಭಾಳಷ್ಟು ಒಂದು ಜನ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇಕ್ಬಾಲ್ ಹುಸೇನ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹಗಲಿರುಳಿ ದುಡಿದಿದ್ದು ನಿಜ. ಆದರೆ ಅದಕ್ಕೆ ಅವರು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದಾರೆ. ಅದಕ್ಕೆ ನಾವು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹೊಂದಾಣಿಕೆ ಕೊರತೆ ಏನಿಲ್ಲ, ಅದು ಜನರ ಪರ್ಸೆಪ್ಷನ್ ಅಷ್ಟೇ. ಅದನ್ನು ತೊಳೆಯೋದಕ್ಕೆ ಏನಾದರೂ ಮಾಡ್ತೀವಿ. ಸರ್, ಈಗ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಗರಸಭೆ ಆಡಳಿತ ಮನೆ ಬಾಗಿಲಿಗೆ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಅದು ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ? ಅದು ಯಶಸ್ವಿ ಯಾವ ಥರ ಆಗುತ್ತೆ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ನೋಡಿ, ನಾವು ನಮ್ಮ ರಾಮನಗರ ನಗರಸಭೆಯಲ್ಲಿ ಈ ವ್ಯವಸ್ಥೆಯಲ್ಲಿ 6 ಗಂಟೆಗೆ ಅಟೆಂಡೆನ್ಸ್ ತಗೊತಾಯಿದ್ರು. 6-6:30, 7 ಗಂಟೆಗೆ ಬೀದಿಗಳಿಗೆ ಹೋಗ್ತಾಯಿದ್ರು. ಈಗ ಅದನ್ನು ಅವರು ನಮ್ಮ ಪೌರ ಕಾರ್ಮಿಕರು, ಪೌರ ಸೇವನಾಕರ ಮುಖಂಡರು ಅವ್ರ ಜೊತೆ ಎಲ್ಲ ಮಾತಾಡಿ ನಾವು ಜನ, ಅದರಲ್ಲೂ ಮುಖ್ಯ ರಸ್ತೆಗಳಲ್ಲಿ ಜನ ಎದ್ದು ಬರೋಕ್ಕೆ ಮುಂಚೆನೇ ನಾವು ಸ್ವಚ್ಛವಾಗಿಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬೆಳಗ್ಗೆ 5:15ಗೆ ಅಟೆಂಡೆನ್ಸ್ ಮಾಡಿ ಇವತ್ತು 6:15 ಅಷ್ಟೊತ್ತಿಗೆ, 6:15, 6:30 ಅಷ್ಟೊತ್ತಿಗೆ ಇಡೀ ಮೇನ್ ರೋಡ್ಗಳು, ಮುಖ್ಯ ರಸ್ತೆಗಳೇನಿದ್ದಾವೆ ರಾಮನಗರದಲ್ಲಿ ಅವೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ಒಳಗಡೆ ಸಣ್ಣ ಗಲ್ಲಿಗಳಿಗೆ ಹೋಗ್ತಾರೆ. ಎಲ್ಲೋ ಜಂಗಲ್ ಕ್ಲಿಯರೆನ್ಸ್ ಆಗಬೇಕು, ಅಥವಾ ಎಲ್ಲೋ ಡೆಬ್ರೀಸ್ ಜಾಸ್ತಿ ಇದೆ, ಅಥವಾ ಎಲ್ಲೋ ಮೋರಿ ಕಟ್ಕೊಂಡಿದೆ, ಅಥವಾ ಒಳಚರಂಡಿ ವ್ಯವಸ್ಥೆ ಏನೋ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವರು ಆದ್ಯತೆ ಮೇರೆಗೆ ಆಮೇಲೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈ ನಿಟ್ಟಿನಲ್ಲಿ ನಾವು ಕೂಡ ರೌಂಡ್ಸ್ ಹಾಕಿ ಪ್ರತಿಯೊಂದು ಜನರಿಗೆ ಅವರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ಒಂದು ಇಂಪ್ರೂವೈಸ್ ಮಾಡಬೇಕು, ಭಾಳಷ್ಟು ಒಂದು ಕನಸುಗಳಿದ್ದಾವೆ. ಹೆಲ್ತ್ ವಿಚಾರದಲ್ಲಿ, ಹೆಲ್ತ್ ಸೆಕ್ಷನ್ ವಿಚಾರದಲ್ಲಿ
ನಾವು ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ಮಾರ್ಪಾಟು ಮಾಡ್ಬೋದು, ಏನೇನೆಲ್ಲ ಜನರಿಗೆ ಒಂದು ಒಳ್ಳೆಯ ಒಂದು ಸುಂದರವಾದಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಏನೆಲ್ಲ ಒಂದು ಕೆಲಸಗಳನ್ನು ಮಾಡ್ಬೋದು ಅದೆಲ್ಲ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಈ ಜನರ ಬಳಿಗೆ ಅನ್ನೋ ವಿಚಾರದಲ್ಲಿ ಈ ಖಾತಾ ಅದು ಸಮಸ್ಯೆಗಳಿದ್ದಾವೆ ಅಂಥೇಳಿ ಭಾಳಷ್ಟು ದೂರುದುಮ್ಮಾನಗಳಿದ್ದಾವೆ. ಅದಕ್ಕೂ ಕೂಡ ನಾವು ಒಂದು ನಮ್ಮ ನಮ್ಮ ಸ್ಟಾಫ್ ಹತ್ರ ಎಲ್ಲ ಮಾತಾಡಿ ರೆವಿನ್ಯೂ ಸೆಕ್ಷನ್, ಕಂದಾಯ ಇಲಾಖೆ ಸೆಕ್ಷನಲ್ಲಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ವಿಲೇವಾರಿ ಮಾಡೋದಕ್ಕೆ ನಿಧಾನ ಆಗ್ತಾಯಿದೆ ಅಂತೆಲ್ಲ ಈಗಾಗಲೇ ನಾವು ಸಭೆಗಳು ಮಾಡಿ ಮೀಟಿಂಗ್ಗಳು ಮಾಡಿ ನಾವು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಅವೆಲ್ಲ ಸರಿ ಹೋಗ್ತದೆ. ಸರ್, ಈಗ ರಾಮನಗರ ವ್ಯಾಪ್ತಿಯಲ್ಲಿ 50% ಜನ ಇನ್ನೂ ವಸತಿ ರೈತರು ಅಂತ ಇದ್ದಾರೆ. ಅವರಿನ್ನೂ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅವ್ರಿಗೇನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ವಸತಿ ಹಂಚಿಕೆ ಆ ಥರ ಕಾರ್ಯಕ್ರಮ ಯೋಜನೆ ಏನಾದರೂ ನಿರೀಕ್ಷಿಸಬಹುದಾ ನಿಮ್ಮ ಕಡೆಯಿಂದ ಅಂತ? ಈಗ ನಮ್ಮ ಡಿ.ಕೆ. ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಇದ್ರದ್ದು ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪ್ರಾಮಿಸ್ ಮಾಡಿತ್ತು. ಈಗ ನಮ್ಮ ಶಾಸಕರು ಕೂಡ ಅನೇಕ ಸರ್ಕಾರಿ ಜಮೀನುಗಳನ್ನ ಇದು ಸೈಟ್ಗಳು ಕೊಡಿಸ್ಬೇಕು ಅಂಥೇಳಿ ಭಾಳಷ್ಟು ಹಗಲು ರಾತ್ರಿ ಎಲ್ಲ ಹುಡುಕಿಸಿ ಮಾಡಿ ಅಧಿಕಾರಿಗಳ ಜೊತೆ ಕಟ್ಕೊಂಡು ಭಾಳ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಯಶಸ್ಸು ಸಿಗತ್ತೆ ಅಂತ ಅನಿಸ್ತದೆ. ಅದಾದಮೇಲೆ ನಾವು ನಿವೇಶನಗಳು ಇವೆಲ್ಲ ಬಡವರಿಗೆ ಅರ್ಹರಿಗೆ ಏನೇನೆಲ್ಲ ಕೊಡೋದಕ್ಕೆ ಸಹಾಯ ಮಾಡೋಕ್ಕೆ ಅವಕಾಶ ಆಗ್ತದೋ ಆ ರೀತಿ ಎಲ್ಲ ಮಾಡ್ತೀವಿ. ಸರ್, ಇನ್ನೊಂದು, ಈಗ ನಗರಸಭಾ ವ್ಯಾಪ್ತಿ ಒಳಗಡೆ ಇರೋ ಕೆಲವು ವರ್ತಕರು ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಇದೆ. ಅದ್ರ ಬಗ್ಗೆ ನೀವು ಅಂದರೆ ಯಾವ ಕ್ರಮ ಕೈಗೊಳ್ತೀರಾ ಅಂತ? ಈಗ ನಾನು ಬೀದಿ ಬದಿ ವ್ಯಾಪಾರಿಗಳು ನೋಡಿ, ಕೇಂದ್ರದ ಸರ್ಕಾರದಲ್ಲಿ ಒಂದು ಆ್ಯಕ್ಟ್ ತಂದಿದ್ದಾರೆ, ಆಕರ್ಸ್ ಬಿಲ್ ಅಂತ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ, ತಳ್ಳಗಾಡಿಗಳ ವ್ಯಾಪಾರಿಗಳಿಗೆ ಅವ್ರಿಗೆಲ್ಲ ರಕ್ಷಣೆ ಕೊಡಬೇಕು ಅಂಥೇಳಿ ಒಂದು ಕಾನೂನೇ ಬಂದಿದೆ ಈಗ. ಆದರೆ ಫುಟ್ಪಾತ್ನ ಆಕ್ರಮಣ ಮಾಡಿ ಜನರಿಗೆ ತೊಂದರೆ ಕೊಡಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ. ಆದರೆ ಇಲ್ಲೇನಾಗಿದೆ, ಕಳೆದ ಹಲವಾರು ವರ್ಷಗಳಿಂದ ಇದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡೋದು, ಅಂಗಡಿಗಳು ಇದನ್ನು ಮಾಡೋದು ಮತ್ತು ಅಡುಗೆ ಇದು ಹೋಟೆಲ್ಸ್ ಥರ ಮಾಡೋದು ಇವೆಲ್ಲ ನಡ್ಕೊಂಡು ಬಂದಿದೆ. ಅದಕ್ಕೆ ನಾವು ಜನರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು, ಮತ್ತು ಅವ್ರಿಗೆ ಈಗೇನಾಗಿದೆ ಅಂದರೆ ಒಂದು ವ್ಯವಸ್ಥಿತವಾಗಿ ಅವರು ಭಾಳ ದಿನಗಳಿಂದ ಈ ವ್ಯಾಪಾರ ಮಾಡಲಾಗಿ ಈಗ ನಾವು ಏಕಾಏಕಿ ರಾತ್ರೋರಾತ್ರಿ ಅವ್ರನ್ನ ಇದು ಏನು ನೆಪ್ಸಿ ಹೊಟ್ಟೆ ಮೇಲೆ ಹೊಡೆಯೋಕ್ಕಾಗೋಲ್ಲ. ಹಾಗಾಗಿ ಈಗ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನೂ ಕೂಡ ವಿಶ್ವಾಸ ತಗೊಂಡು ಯಾವ ರೀತಿ, ಯಾಕೆಂದರೆ ನಾವು ಮುಂಚೆಯಿಂದ ಈ ಸೋಷಲ್ ಕಾನ್ಸೆಪ್ಟು, ಈ ಸೋಷಲಿಸ್ಟಿಕ್ ಐಡಿಯಾಸ್ನಲ್ಲಿ ಬಂದವರು. ಹಾಗಾಗಿ ಜನರನ್ನ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದೆ ಇರಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡೋಕ್ಕಾಗುತ್ತೆ ಅಂತ ಒಂದು ಚಿಂತನೆ ಮಾಡ್ತಾಯಿದ್ವಿ. ನಮ್ಮ ಆಯುಕ್ತರು, ನಾವು, ನಮ್ಮ ನಗರಸಭೆ ಸ್ಟಾಫು ಎಲ್ಲರೂ, ನಮ್ಮ ನಗರಸಭಾ ಸದಸ್ಯರುಗಳು ಅದು ಯಾವ ರೀತಿ ಒಂದು ಫೀಸಿಬಲ್ ಆಗುತ್ತೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕಡಿಮೆ ಮಾಡ್ತೀವಿ. ಸರ್, ಇನ್ನೊಂದು, ರಾಮನಗರ ವ್ಯಾಪ್ತಿಯಲ್ಲಿ ಈ ಅನುಭವಿ ದಲಿತ ಮುಖಂಡರಿದ್ದಾರೆ. ಅವರು ಸೇವಾ ಮನೋಭಾವ ಇಟ್ಕೊಂಡಿದ್ದಾರೆ, ಆದರೆ ಅವ್ರನ್ನ ಗುರುತಿಸ್ತಾ ಇಲ್ಲ, ಅವ್ರಿಗೆ ಒಂದು ಮನ್ನಣೆ ಸಿಗ್ತಾ ಇಲ್ಲ ಅಂತ ಒಂದು ಕೊರಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನೋಡಿ, ರಾಮನಗರ ವ್ಯಾಪ್ತಿನಲ್ಲಿ ರಾಮನಗರ ನಗರಸಭೆ ಇರ್ಬೋದು, ರಾಮನಗರ ಈಗ ನೀವು ನಗರಸಭೆಗೆ ಸೀಮಿತ ಆಗೋದಾದ್ರೂ ಕೂಡ ರಾಮನಗರದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮತದಾರರು ಬಹಳಷ್ಟು ಜನ ಯುವ ಮುಖಂಡರುಗಳಿದ್ದಾರೆ, ವೆಟರನ್ಸ್ ಸೀನಿಯರ್ಸ್ ಇದ್ದಾರೆ. ದಲಿತ ಸಂಘಟನೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಹೋರಾಟಗಳು ಮಾಡಿ, ಅವತ್ತು ಯಾರೋ ಜನರು ಹೋರಾಟ ಅಂತ ಈಚೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಒಂದು 5-6 ಜನ 10 ಜನ ತಂಡ ಕಟ್ಟಿಕೊಂಡು ದಲಿತ ಸಂಘಟನೆಗಳನ್ನ ಪ್ರಾರಂಭ ಮಾಡಿದವರು ಕೂಡ ಇವತ್ತು ಸಕ್ರಿಯವಾಗಿದ್ದಾರೆ. ರಾಮನಗರದಲ್ಲಿ ಒಂದು ಶಿವಕುಮಾರ ಸ್ವಾಮಿ ಅವರು, ಶಿವಶಂಕರ್ ಅವರು, ರಾಶಿ ದೇವರಾಜ್ ಇದ್ರು, ಅವ್ರು ತೀರೋದ್ರು. ಇನ್ನೂ ಅನೇಕ ಮುಖಂಡರುಗಳು, ನಮ್ಮ ಯುವ ಮುಖಂಡರುಗಳು ಅನೇಕರು, ಭಾಳ ವೆಂಕಟೇಶ್ ಇರ್ಬೋದು, ಇನ್ನು
ಈಗ ಹೊಸ್ದಾಗಿ ನಮ್ಮ ಪ್ರಕಾಶ ಇರ್ಬೋದು, ಇನ್ನು ವೆಂಕಟೇಶ್ ಇರ್ಬೋದು, ಹರೀಶ ಇರ್ಬೋದು, ಮತ್ತು ಎಲ್ಲ ರೀತಿಯ ಯುವಕರು ಸಂಘಟನೆಗಳಿಂದ ಬಂದವರು. ಅವರಷ್ಟೇ ಅಲ್ಲದೆ ಈಗ ದಲಿತ ಮುಖಂಡರು, ಬಡಾವಣೆಗಳಲ್ಲಿ ಸಮುದಾಯದ ಹಿರಿಯರು ಮತ್ತು ಸಾಕಷ್ಟು ಜನ ನಿವೃತ್ತ ನೌಕರರು ಇವರೆಲ್ಲರೂ ಕೂಡ ಇದ್ದಾರೆ. ಈಗ ಅವ್ರನ್ನ ಗುರುತಿಸ್ತಕ್ಕಂಥ, ಯಾಕೆಂದರೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಭಾಳ ದೊಡ್ಡ ವೋಟ್ ಬ್ಯಾಂಕ್. ವೋಟ್ ಬ್ಯಾಂಕ್ ಯಾಕಪ್ಪ ಅವ್ರು ವೋಟ್ ಬ್ಯಾಂಕ್ ಅಂತ ಹೇಳ್ಬೇಕಾಗ್ತದೆ ಅಂದರೆ, ಇದು ಇವತ್ತು ಇಡೀ ಎಲ್ಲ ಪಕ್ಷಗಳಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ದಲಿತರ ಬಗ್ಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಒಂದು ಕಾಳಜಿನ, ಪಾಲಿಸಿ ಮ್ಯಾಟ್ರಲ್ಲಿ ಕಾಳಜಿ ಇಟ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷನೇ. ಅದಕ್ಕೋಸ್ಕರ ಸ್ವಾಭಾವಿಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣ ನೋಡಿ, ಹಿಂದೆ ಅವರು 2013-18ರಲ್ಲಿ ಮುಖ್ಯಮಂತ್ರಿಗಾಗಿದ್ದಂಥ ಸಂದರ್ಭದಲ್ಲಿ, ಮತ್ತು ಈ ಬಾರಿ ಕೂಡ ಅಥವಾ ಹಿಂದೆ ನೀವು ಯಾವುದಾದ್ರೂ ಸಂಪುಟ ನಿರ್ಣಯಗಳು ಬಂದರೆ ಏನಾದರೂ ಒಂದು ಸ್ಕೀಮ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಒಂದು ಕೊಡ್ತಾಯಿದ್ರು. ಏನಾದರೂ ಒಂದು ನಿರ್ಣಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಪರವಾಗಿ ಇರ್ತಾಯಿತ್ತು. ಅಂದರೆ ಅಷ್ಟು ಬದ್ಧತೆ. ಈಗ ಬಡ್ತಿ ಮೀಸಲಾತಿ ಇರ್ಬೋದು, ಆ ವಿಚಾರದಲ್ಲಿ ಇದು ಅಹಿಂಸಾ ಮತ್ತು ಏನು ದಲಿತರು ಅಂತ ಹೋರಾಟನೇ ಆಗುವಂಥ ಸಂದರ್ಭದಲ್ಲಿ ಕೂಡ ಅವ್ರ ಎದೆಗುಂದದೆ ಸಂವಿಧಾನಬದ್ಧವಾಗಿ ಸಂವಿಧಾನ ಏನು ಹೇಳ್ತದೆ ಅದು ಕೇಳ್ತೀನಿ ಅಂಥೇಳಿ ಈ ವರ್ಗಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅನೇಕ ಕ್ರಾಂತಿಕಾರಿ ನಿರ್ಧಾರಗಳನ್ನ ತಗೊಂಡಿದ್ದಾರೆ. SCP TSP ಆ್ಯಕ್ಟ್ ತಂದರು. ಆಮೇಲೆ ಕಾಂಟ್ರಾಕ್ಟ್ಗಳಲ್ಲಿ ಅವರು ಆರ್ಥಿಕವಾಗಿ ಮೇಲೆತ್ತಬೇಕು, ಈ ಸಮಾಜವನ್ನು ತುಳಿದುಕೊಳ್ಳೋದಾಗಿರ್ತಂಥ ಸಮಾಜವನ್ನು ಅಂಥೇಳಿ ಕಾಂಟ್ರಾಕ್ಟ್ಗಳನ್ನ ಕಡ್ಡಾಯ ಮಾಡಿರ್ತಕ್ಕಂಥದ್ದು ಒಂದು ಕ್ರಾಂತಿಕಾರಿ ನಿರ್ಧಾರ. ಅದು ಯಾವ ರೀತಿ ಒಂದು ಸಮಾಜವನ್ನು ಮೇಲೆತ್ತದೆ ಅಂದರೆ, ಇವತ್ತಿರ್ತಕ್ಕಂಥ ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ನೀವು ಇವತ್ತು ಬಲಾಢ್ಯರ ಮುಂದೆ ಕಾಂಪಿಟೇಷನ್ ಮಾಡಿ ಕಾಂಟ್ರಾಕ್ಟ್ ಮಾಡೋದು ಕಷ್ಟ ಇದೆ. ಅಂಥದ್ರಲ್ಲಿ ಇವರು ಮೀಸಲು ಇಟ್ಟಿರೋದ್ರಿಂದ ಈಗ ಒಂದು ವರ್ಷಕ್ಕೆ ಇಡೀ ರಾಜ್ಯದಾದ್ಯಂತ 1,000, 2,000, 3,000 ಕಾಂಟ್ರಾಕ್ಟ್ರುಗಳು ಹೊಸದಾಗಿ ಈ ವರ್ಗಗಳಿಂದ ಬಂದವರು. ಆಮೇಲೆ 10 ವರ್ಷಗಳಲ್ಲಿ ಇದು ಕಂಟಿನ್ಯೂ ಆದಾಗ 1,000, 10,000, 50,000 ಜನ ಮೇಲೆ ಕಾಂಟ್ರಾಕ್ಟರ್ಸ್ ಬಂದ್ಬಿಡ್ತಾರೆ. ಈ ಕಾಂಟ್ರಾಕ್ಟರ್ಸು 50,000 ಜನ ಇದು ಮೇಲೆ ಬಂದಾಗ ಆರ್ಥಿಕವಾಗಿ ಒಂದು ಸಮಾಜವನ್ನು ಮೇಲೆತ್ತತಕ್ಕಂಥ ಒಂದು ಪ್ರಯತ್ನ. ಇದು ದೂರಗಾಮಿ ದೃಷ್ಟಿ ಇರ್ತಕ್ಕಂಥ ಒಬ್ಬ ಮುತ್ಸದ್ದಿ ನಾಯಕರು ಆಲೋಚನೆ ಮಾಡೋ ರೀತಿ. ಬಟ್ ಇವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರೋದ್ರಿಂದ ಸಹಜವಾಗಿ ನಮ್ಮ ಪಾಲಿಸಿಗಳ ದೃಷ್ಟಿಯಿಂದ ದಲಿತರು 80% ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ. ಆದರೆ ನೀವು ಮೂಲಭೂತ ಒಂದು ಪ್ರಶ್ನೆ ಏನೆತ್ತದ್ರಿ, ದಲಿತರನ್ನ ಸರಿಯಾಗಿ ಗುರುತಿಸ್ತಾ ಇಲ್ಲ ಅಂತ. ಅದು ಸತ್ಯ. ಅದೆಲ್ಲರೂ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಒಂದು ವ್ಯವಸ್ಥೆ ಏನಿದೆ, ನಮ್ಮ ನಾಯಕರುಗಳೆಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದು ಮಾಡಬೇಕಂತಂದರೆ ನಮ್ಮ ಮುಖಂಡರು ಕೂಡ ಆ ವಿಚಾರದಲ್ಲಿ ಗಟ್ಟಿ ಧ್ವನಿಯಲ್ಲಿ ಕೇಳಬೇಕು, ಒಗ್ಗಟ್ಟಾಗಿ. ನಾವು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅನೇಕ ವೈರುಧ್ಯಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲ ಬಿಟ್ಬಿಟ್ಟು ಅದನ್ನು ಮಾಡದೆ ಆದಲ್ಲಿ ಅದು ಏನೋ ಒಂದು ತೊಂದರೆ ಆಗದೇ ಇರೋ ರೀತಿಯಲ್ಲಿ ಆಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮುಖಂಡರು ಕೂಡ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಸರ್, ಹಾಗೆ ಇನ್ನೊಂದು, ನಗರಸಭೆ ಆಡಳಿತದಲ್ಲಿ ಕೆಲವೊಂದು ಅಭಿವೃದ್ಧಿ ವಿಚಾರವಾಗಿ ಈ ಹಿಂದೆ ಕೆಲವೊಂದು ಹಗರಣಗಳು ಆಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಆ ರೀತಿ ಯಾವುದೇ ರೀತಿ ಹಗರಣಗಳಿಗೆ ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ಏನಾದರೂ ನಡೆದಿದ್ರೆ ಅದಕ್ಕೆ ಹಗರಣ ಅಂತ, ಊಹಾಪೋಹಗಳು ಬೇರೆ, ಅದು ವಾಸ್ತವನೇ ಬೇರೆ ಇರ್ತದೆ. ಒಂದು ವೇಳೆ ಏನಾದರೂ ಹಗರಣಗಳು ನಡೆದಿದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ
ಈಗ ಹಗರಣ ಅಂದರೆ ಏನು, ಅದಕ್ಕೊಂದು ವ್ಯಾಖ್ಯಾನ. ಈಗ ಹಗರಣದ ಬಗ್ಗೆ ನಾವು ಏನಂತ ವ್ಯಾಖ್ಯಾನ ಮಾಡಬೇಕು, ಈಗ ಯಾವ ರೀತಿ ಆರೋಪಗಳು ಬರ್ತವೆ ಅದರದ್ದು ವಿಚಾರದಲ್ಲಿ. ಈಗ ನಾವು ಹಗರಣಗಳು ಅಂದರೆ ಏನು, ಈಗ ನಾವು ಕೆಲಸ ಮಾಡ್ದೇ ಬಿಲ್ ಬರ್ಸ್ಕೊಂಬಿಟ್ಟಿದ್ದಾರ, ಇದು ಆ ವ್ಯವಸ್ಥೆ ನಮ್ಮಲ್ಲಿಲ್ಲ, ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ. ಹಾಗಾಗಿ ಒಂದು ಯಾವುದಾದ್ರೂ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ದರೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದಕ್ಕೇನು ಮಾಡಬೇಕು ಮಾಡ್ತೀವಿ. ಸರ್, ಈ ಹಿಂದೆ ಅವಾಗಲೇ ರೇಷ್ಮೆ ಮಾರುಕಟ್ಟೆ ಅಂತ ನೀವು ಯೂಸ್ ಮಾಡಿದ್ರಿ ಆ ವರ್ಡ್, ಅದು ವರ್ಗಾವಣೆ ಆಗಬೇಕು ಅಂತ ಆ ಒಂದು ವಿಚಾರ ಇದ್ದಾಗ ನೀವು ಸಾಕಷ್ಟು ಹೋರಾಟ ಮಾಡಿದ್ರಿ. ಈಗ ಅದು ಎಲ್ಲಿಗೆ ಬಂತು ಸರ್? ಅದ್ರ ಫಲ ಇವಾಗ ಏನಾಗ್ತಾ ಇದೆ ಸರ್? ಅಲ್ಲ, ಇವಾಗ ನೋಡಿ, ನಾವು ರಾಮನಗರ ರೇಷ್ಮೆ ನಗರ, ರಾಮನಗರ ಮಾರುಕಟ್ಟೆನ ಚೇಂಜ್ ಮಾಡಿದ್ರೆ ನಮ್ಗೆ ಆರ್ಥಿಕವಾಗಿ ಹೊಡೆತ ಬೀಳ್ತದೆ. ನಮ್ಮ ನಗರ ಪ್ರದೇಶದಲ್ಲಿ ಸಾಕಷ್ಟು ವಹಿವಾಟಿಗೆ ತೊಂದರೆ ಆಗ್ತದೆ ಅಂತೇಳಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ. ಆ ನಿಲುವಿಗೆ ನಾವು ಇವಾಗಲೂ ಕೂಡ ಬದ್ಧ ಇದ್ದೀವಿ. JDS ಆಡಳಿತ ಅವಧಿಯಲ್ಲಿ ಇದೇನು ಕರ್ಮ ಅಂತ ಒಂದು ಅಭಿಯಾನ ಹಮ್ಮಿಕೊಂಡು ನೀವು JDSನ ಒಂದು ವಿರುದ್ಧವಾಗಿ ಹೋರಾಟ ಮಾಡಿದ್ರಿ. ಅದೇ ರೀತಿ ಈಗ ಕಾಂಗ್ರೆಸ್ನ ಏನಾದರೂ ಜನ ನೋಡ್ತಾರಾ, ಆ ಒಂದು ಶೇಡ್ ಏನಾದರೂ ಬರುತ್ತಾ ಅನ್ನೋ ಥರ ಇದ್ದರೆ ನೀವು ಕಾಂಗ್ರೆಸ್ ಪರವಾಗಿ ಯಾವ ರೀತಿಯ ಕಾರ್ಯತಂತ್ರಗಳನ್ನ ನೀವು ಮಾಡಬಹುದು ಅಂತ? ಈಗ ನೋಡಿ, ನಾನು ಇದೇನು ಕರ್ಮ ಅಂತ ಅಭಿಯಾನ ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ರಾಮನಗರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ 2006ರಲ್ಲಿ ಕೆಲಸ ಆಗಿತ್ತು. ಆವಾಗ UADSMT ಅನ್ನೋ ಸ್ಕೀಮ್ನಲ್ಲಿ ರಾಮನಗರ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಕೆಲಸಗಳೆಲ್ಲ ಆಗಿತ್ತು. ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಈ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಾಕೋ ಏನೋ ಅವರು ಇದ್ರ ಕಡೆ ಅಷ್ಟು ಮನಸ್ಸು ಕೊಡಲಿಲ್ಲ ಅಥವಾ ಆಗಲಿಲ್ಲ ಕೆಲಸಗಳು. ಮೂಲಭೂತವಾಗಿ ರಾಮನಗರಕ್ಕೆ ಏನೇನೆಲ್ಲ ಅವಶ್ಯಕತೆ ಇತ್ತು ಅದರಿಂದ. ಆ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಚುನಾವಣೆ ಬಂದ ಮೇಲೆ ನಾವು ವಿರೋಧ ಪಕ್ಷವಾಗಿ ಒಂದು ಜನರ ಸಮಸ್ಯೆಗಳನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಒಂದು ಘೋಷವಾಕ್ಯ ಇಟ್ಕೊಂಡು ಇದೇನು ಕರ್ಮ ಅನ್ನೋ ಅಭಿಯಾನವನ್ನು ಮಾಡಿದ್ವಿ. ಜನ ನಮ್ಮ ಒಂದು ಇದೇನು ಕರ್ಮ ಅಭಿಯಾನದ ಒಂದು ಫಲಶ್ರುತಿ ಏನಪ್ಪ ಅಂದರೆ, ಜನ ನಾವು ಹೇಳ್ತಾ ಇರೋ ವಿಚಾರವನ್ನು ಮನನ ಮಾಡಿಕೊಂಡ್ರು, ಅವರು ಸತ್ಯ ಅಂತ ತಿಳ್ಕೊಂಡ್ರು. ನಾವು ಬದಲಾವಣೆಗೆ ಒಂದು ಅವಕಾಶ ಕೊಡಿ, ನಾವು ಮುಂದಿನ ದಿನಗಳಲ್ಲಿ ನೀವು ಬದಲಾವಣೆ ಅವಕಾಶ ಕೊಟ್ಟರೆ ನಮ್ಮ ಅಭ್ಯರ್ಥಿಗೆ ನಾವು ಯಾವುದೇ ಒಂದು ಇದರಲ್ಲಿ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ವಿ, ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ. ಆ ವಿಚಾರದಲ್ಲಿ ನಾವು ಏನು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ ಹಂತವಾಗಿ ಈಗ ನಾವು ಇದೇನು ಕರ್ಮ ಅಭಿಯಾನದಲ್ಲಿ ವಿಷಯಗಳು ಎತ್ತಿದ್ವೋ ಅವೆಲ್ಲನೂ ಕೂಡ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗಲೇ. ಸರಿ, ಇನ್ನೊಂದು ನಿಗಮ ಮಂಡಳಿ ಅಧ್ಯಕ್ಷರಾಗಬಹುದು ಕೆ ಶೇಷಾದ್ರಿ ಶಶಿ ಅವರು ಅಂತ ಜನ ನಿರೀಕ್ಷಿಸ್ತಾ ಇದ್ರು. ಈಗ ನೀವು 3ನೇ ಬಾರಿಗೆ ನಗರಸಭಾ ಅಧ್ಯಕ್ಷರಾಗಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಇದಾಗಲೇ ಹೇಳ್ದೆ, ನಾನು ನಿಗಮ ಮಂಡಳಿ ಅಧ್ಯಕ್ಷ ಆಗೋದು ನಿರೀಕ್ಷೆ ಮಾಡ್ತಾಯಿದ್ರು. ನಾನು ಕೂಡ ನಮ್ಮ ಜನರು, ನಮ್ಮ ಹಿತೈಷಿಗಳು, ನಮ್ಮ ಎಲ್ಲರೂ ಹೋಗಿ ದೊಡ್ಡ ಸ್ಥಾನಮಾನ ಕೊಡಬೇಕು ರಾಜ್ಯ ಮಟ್ಟದಲ್ಲಿ ಅಂತ ಕೇಳಿದ್ದು ಉಂಟು. ಆದರೆ ಈ ಸಂದರ್ಭ ಹಂಗೆ ಬಂದಮೇಲೆ ಇಲ್ಲ, ನಗರಸಭೆ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಬೇಕು ಅಂತೇಳಿ ಒತ್ತಡ ನಮ್ಮ ನಗರಸಭಾ ಸದಸ್ಯರು ಮತ್ತು ನಮ್ಮ ಹಿತೈಷಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳವರು ಎಲ್ಲರೂ ಒತ್ತಡ ಹಾಕಿದ್ರಿಂದಾಗಿ ನಾನು ಸ್ಪರ್ಧೆ ಮಾಡಬೇಕಾದಂಥ ಸಂದರ್ಭ ಬಂತು. ಮತ್ತು ಈಗ ನಮ್ಮ ಊರಿನಲ್ಲಿ ನಮ್ಗೆ ಹಿಂದಿಂದ ಕೂಡ ನಮ್ಮನ್ನ ಬೆಳೆಸಿ ಪೋಷಿಸಿರೋದ್ರಿಂದ ನಮ್ಮ ಎಲ್ಲ ಹೋರಾಟಗಳಲ್ಲೂ ರಾಮನಗರ ಜನತೆ ನಮಗೆ ಒಂದು ಸಹಕಾರ ಕೊಟ್ಟಿರೋದ್ರಿಂದ, ಅವರ ಬೆಂಬಲ ಇದ್ದಿದ್ದರಿಂದ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ರಾಮನಗರದ ಒಂದು ನಗರಸಭೆ ವ್ಯಾಪ್ತಿನಲ್ಲಿ ಜನರಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂಥೇಳಿ ನಾವು ಈ ತೀರ್ಮಾನ ತಗೊಂಡು ನಗರಸಭಾ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಪೋಟಿ ಮಾಡಿದೆ. ಸರ್, ಇನ್ನೊಂದು ಕೊನೆಯದಾಗಿ 2028ರ ವಿಧಾನಸಭಾ ಚುನಾವಣೆಗೆ ನೀವು ಕಾರ್ಯಕರ್ತರಾಗಿ ಜನಗೆ ಏನು ಹೇಳ್ತೀರಾ? ಅಥವಾ ನೀವು ಏನಾದರೂ ಸ್ಪರ್ಧೆ ಮಾಡೋಂಥ ಅವಕಾಶ ಏನಾದರೂ ನೆಕ್ಸ್ಟ್ ನಿರೀಕ್ಷಿಸ್ಬೋದಾ? ಈಗ 2028ರ ವಿಧಾನಸಭಾ ಚುನಾವಣೆಗೆ ಮುಂಚೆ ಇನ್ನೂ 3.5 ವರ್ಷ ಇದೆ. ಏನು ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಗೆ ಹಾಲಿ ಇರ್ತಕ್ಕಂಥ ಶಾಸಕರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು ನಮ್ಮ ಸರ್ಕಾರದ ಎಲ್ಲ ಮುಖಂಡರು ಏನಿದ್ದಾರೆ, ನಮ್ಮ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮತ್ತು DK ಸುರೇಶ್ ಅವರ ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ
ನಾವು ಮಾರ್ಪಾಡು ತರ್ತೀವಿ ಅಂತೇಳಿ ಅವರು ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಈಗ ಇಕ್ಬಾಲ್ ಹುಸೇನ್ ಅವರು ಹಾಲಿ ಶಾಸಕರಾಗಿರೋದ್ರಿಂದ ಈಗ 2028ಗೆ ಏನಾಗ್ತದೆ ಅನ್ನೋದು ನಾವು ಈಗ ಯಾಕೆ ಅದ್ರ ಬಗ್ಗೆ ಮಾತಾಡೋದು, ಅವರೇ ಆಗ್ಬೋದು. ಸರ್, ಕೊನೆಯದಾಗಿ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ನಿಮ್ಮ ಸಂದೇಶ ಏನು ಕೊಡ್ತೀರಾ ಸರ್? ನೋಡಿ, ನಗರಸಭೆ ಅಧ್ಯಕ್ಷನಾಗಿ ಈಗ ನಾವು ಒಂದು ಒಳ್ಳೆಯ ಸುಂದರವಾದಂಥ ಒಂದು ನಗರವನ್ನು ಮತ್ತು ಮಾದರಿ ನಗರಸಭೆಯನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ. ಈಗ ನಾಗರಿಕರು ತಮ್ಮ ಸಹಭಾಗಿತ್ವವನ್ನು ನಮ್ಮ ಜೊತೆ ಮಾಡೋದ್ರ ಜೊತೆಗೆ ಅವರ ಕರ್ತವ್ಯಗಳೇನಿದ್ದಾವೆ, ಈಗ ಒಂದು ಘನತ್ಯಾಜ್ಯ ವಸ್ತು ವಿಲೇವಾರಿ ಒಂದು ದೊಡ್ಡ ಸವಾಲು. ಹಸಿ ಕಸ, ಒಣ ಕಸ ಇವೆಲ್ಲ ಬೇರ್ಪಡಿಸಿ ಅದನ್ನೆಲ್ಲ ಒಂದು ಕ್ರಮವಾಗಿ ಮಾಡಬೇಕು. ಮತ್ತು ಈಗ ಬೆಳಗ್ಗೆ ಕಸ ಕಲೆಕ್ಟ್ ಮಾಡೋ ಗಾಡಿ ಬಂದ ಕಸ ಗಾಡಿಗೆ ಕೊಡಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಆ ಟೈಮು ಮಿಸ್ ಆಗೋದಂಥ ಸಂದರ್ಭದಲ್ಲಿ ಆ ಕಸ ಇರ್ತಕ್ಕಂಥದ್ದನ್ನ ತೊಗೊಂಡು ಬಂದು ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ಹೋಗೋದು. ಆ ನಿಟ್ಟಿನಲ್ಲಿ ನಾವು ಸುಮಾರು ಒಂದು 27 ಬ್ಲ್ಯಾಕ್ ಸ್ಪಾಟ್ಗಳು ಗುರುತಿಸಿ ಕ್ಯಾಮ್ರಾಗಳೆಲ್ಲ ಅಳವಡಿಸಿ ಅದನ್ನು ಕಂಟ್ರೋಲ್ ಮಾಡಿದ್ದೀವಿ. ಇನ್ನೂ ಒಂದು 22 ಸ್ಪಾಟ್ಗಳನ್ನ ಗುರುತಿಸ್ತಾ ಇದ್ವಿ. ಆದರೆ ಅದು ಜನರ ಸಹಭಾಗಿತ್ವ ಭಾಳ ಮುಖ್ಯ. ಯಾಕೆಂದರೆ ಅವ್ರ ಊರು, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಅವ್ರದ್ದೇ ಸ್ವಂತ ಊರಿದು. ಹಾಗಾಗಿ ನಾವು ನಗರಸಭೆ ಟ್ಯಾಕ್ಸ್ಗಳನ್ನು ಪ್ರಾಮಾಣಿಕವಾಗಿ ಕಟ್ಟಿ ಎಲ್ಲರೂ ಕೂಡ, ಈಗ ನಮ್ಮದೊಂದು ಅರೆ ಸರ್ಕಾರ, ಇಸ್ ಎ ಸೆಮಿ ಗೌರ್ಮೆಂಟ್. ಈಗ ನಾವು ನಮಗೆ ಆದಾಯ ಇರೋದು ಕೂಡ ಕಂದಾಯ ವಸೂಲಿನಲ್ಲಿ, ಟ್ಯಾಕ್ಸಲ್ಲಿ, ಟ್ರೇಡ್ ಲೈಸೆನ್ಸಸ್ಸು ಮತ್ತು ವರ್ತಕರು ಇವರೆಲ್ಲರೂ ಕೂಡ ಟ್ರೇಡ್ ಲೈಸೆನ್ಸು ಏನು ಉದ್ದಿಮೆ ಪರವಾನಗಿ ಏನಿದೆ ಇವೆಲ್ಲ ಕಡ್ಡಾಯವಾಗಿ ತೆಗೆದುಕೊಂಡು ಎಲ್ಲರೂ ಸೇರಿ ಕಂದಾಯವನ್ನು ನಾವು ಜಾಸ್ತಿ ಮಾಡಿ, ಜಾಸ್ತಿ ಅಂದರೆ ಇನ್ ದ ಸೆನ್ಸ್ ನಾವು ಏನು ಕ್ರಮವಾಗಿ ಕಟ್ಟಬೇಕು ಅದನ್ನು ರೆವಿನ್ಯೂನ ಜಾಸ್ತಿ ಮಾಡಿದ್ರೆ ರಾಮನಗರದ ರೆವಿನ್ಯೂನ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ. ನಗರಸಭೆಯಲ್ಲಿ ನಾಗರಿಕರಿಂದ ನಿರೀಕ್ಷೆ ಮಾಡೋದೇನೆಂದರೆ, ಜನರು ಅನೇಕ ಸಮಸ್ಯೆಗಳನ್ನು, ಆಮೇಲೆ ಭಾಳ ಈಗ ನಾನು ಅಧ್ಯಕ್ಷ ಆದಮೇಲೆ ಅವರು ಅಭಿನಂದನೆಗಳ ಮಹಾಪೂರನೇ ಹರಿದು ಬಂತು. ಅಂದರೆ ಜನ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದು ಅದರಿಂದ ಭಾಸ ಆಗ್ತದೆ. ಹಾಗಾಗಿ ಜನರ ನಿರೀಕ್ಷೆಯನ್ನು ನಾವು ಹುಸಿ ಮಾಡಲ್ಲ. ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಒಂದು ಬದಲಾವಣೆಗೆ, ಒಂದು ಅಭಿವೃದ್ಧಿಗೆ ಪೂರಕವಾಗಿ ಅವರು ಸಹಕಾರ ಕೊಡ್ತಾರೆ ಕೂಡ ಪಕ್ಷಾತೀತವಾಗಿ ಇದನ್ನು ಮಾಡ್ತಾರೆ. ಮತ್ತು ನಮಗೆ ಒಳ್ಳೆಯ ಶಾಸಕರ ಬೆಂಬಲ ಇದೆ, ಮಾಜಿ ಸಂಸದರು ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ವಾಗ್ದಾನ ಮಾಡಿದ್ದಾರೆ ನಾವು ವಿಶೇಷವಾಗಿ ರಾಮನಗರಕ್ಕೆ ಸಹಾಯ ಮಾಡ್ತೀವಿ ಅಂತ. ಅದರಲ್ಲೂ ನಮ್ಮ DCM ಅವರಂತೂ, ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮದೇ ಜಿಲ್ಲೆ ರಾಮನಗರಕ್ಕೆ ಮಾತು ಕೊಟ್ಟಿದ್ದೀವಿ, ನಾವು ಭಾಳಷ್ಟು ಬದಲಾವಣೆ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಜನರ ಸಹಕಾರ ಭಾಳ ಮುಖ್ಯ. ನಾವು ಏನೆಲ್ಲ ಒಂದು ಮಾರ್ಪಾಟುಗಳನ್ನು ಜನರ ಒಳಿತಿಗೋಸ್ಕರ ಅನೇಕ ಯೋಜನೆಗಳನ್ನು ತರೋರಿದ್ದೇವೆ. ಮತ್ತು ಅದಕ್ಕೆಲ್ಲರೂ ಕೂಡ ಸಹಕಾರ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನಾಗರಿಕ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ, ರಾಮನಗರದ ನಾಗರಿಕರಿಗೆ ಅನುವಾಗೋ ರೀತಿಯಲ್ಲಿ ನಮ್ಮ ನಗರಸಭೆ ಸ್ಪಂದಿಸ್ತದೆ. ಮತ್ತು ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಹೆಲ್ತ್ಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಅಥವಾ ತಾಂತ್ರಿಕ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ರೋಡು ಡ್ರೈನ್ಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಅಥವಾ ಬೇರೆ ಯಾವುದೇ ವಿಚಾರ ಇದ್ದರೂ ಕೂಡ ನಾವು ನಮ್ಮ ಗಮನಕ್ಕೆ ತಂದರೆ ಅದನ್ನ ಪ್ರಾಮಾಣಿಕವಾಗಿ ಬಗೆಹರಿಸಿ ಒಂದು ಕೆಲಸ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೆ ಜನರ ಸಹಕಾರ ಮುಖ್ಯ ಭಾಳ. ಇದೊಂದು ದೊಡ್ಡ ಸವಾಲು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದನ್ನು, ಈ ಯುದ್ಧವನ್ನು ಗೆಲ್ಲಬೇಕಂದ್ರೆ ನಮ್ಮ ಒಬ್ಬರೇ ನಗರಸಭೆ ಅಥವಾ ಅಧ್ಯಕ್ಷರು ಅಥವಾ ನಗರಸಭಾ ಸದಸ್ಯರುಗಳು ಒಬ್ಬರೇ ಮನಸ್ಸು ಮಾಡಿದ್ರೆ ಆಗೋಲ್ಲ. ಜನರು ಕೂಡ ಅದನ್ನು ಕೈ ಜೋಡಿಸ್ಬೇಕು. ಜನರ ಸಹಕಾರ ಮುಖ್ಯ, ಆಶೀರ್ವಾದ ಭಾಳ ಮುಖ್ಯ. ಹಾಗಾಗಿ ಜನರ ಸಹಭಾಗಿತ್ವದೊಂದಿಗೆ ನಾವು ಒಂದು ಒಳ್ಳೆಯ ಮಾದರಿ ನಗರಸಭೆಯನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ. ನಾವು ಮುಂದಿನ ದಿನಗಳಲ್ಲಿ ಹೆಲ್ತ್ನಲ್ಲಾಗಲಿ ಅಥವಾ ಕಂದಾಯ ವಿಚಾರದಲ್ಲಾಗಲಿ ಅನೇಕ ಮಾರ್ಪಾಡು ಮಾಡೋರು ಇದ್ದೇವೆ. ದಳ್ಳಾಳಿಗಳ ಕಾಟ ಜಾಸ್ತಿ ಆಗಿದೆ, ಅದನ್ನು ಬಗೆಹರಿಸ್ತಕ್ಕಂಥದ್ದು, ಇವೆಲ್ಲ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂಥೇಳಿ ನಾವು ಒಂದು ಯೋಜನೆಯನ್ನು ಮಾಡಿದ್ದೇವೆ. ಪಾರ್ಕ್ಗಳಿಗೆ ಎಲ್ಲ ಪುನಶ್ಚೇತನ ಕೊಡಬೇಕು. ಇರತಕ್ಕಂಥ ಅವಶ್ಯಕತೆ ಎಲ್ಲಿ ಅವಶ್ಯ ಲಭ್ಯ ಇದೆಯೋ ಅಂಥ ಪಾರ್ಕ್ಗಳಲ್ಲಿ ಒಂದು ಸುಂದರ ಉದ್ಯಾನವನಗಳನ್ನು ಮಾಡಿ ನಮ್ಮ ನಾಗರಿಕರು ವಿಶ್ರಮಿಸೋಕ್ಕೆ ಹೋದಾಗ ಒಂದು ಒಳ್ಳೆಯ ಫೀಲ್ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ.
ಅದಕ್ಕೆ ಜನ ಕೂಡ ಆಶೀರ್ವಾದನ ಮಾಡಬೇಕು, ಸಹಕಾರ ಕೊಡಬೇಕು ಅಂಥೇಳಿ ವಾರ್ಡ್ ಸಭೆಗಳನ್ನ ಮಾಡ್ತೀವಿ. ಪ್ರತಿ ವಾರ್ಡ್ನಲ್ಲಿ ಎಲ್ಲ ನಾಗರಿಕರು ಪಕ್ಷಾತೀತವಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಹಿರಿಯ ನಾಗರಿಕರು, ರಿಟೈರ್ಡ್ ಅಫಿಷಿಯಲ್ಸು, ನಮ್ಮ ನಗರಸಭಾ ಸದಸ್ಯರುಗಳಿಗೆ ಜವಾಬ್ದಾರಿ ವಹಿಸಿ ಅದರ ಮುಖಾಂತರ ಅವ್ರನ್ನ ಎಲ್ಲರನ್ನ ಇನ್ವಾಲ್ವ್ಮೆಂಟ್ ಮಾಡಿ ಅವರ ಒಂದು ಸಲಹೆಗಳೇನಿದ್ದಾವೆ ಮತ್ತು ನಮ್ಮ ಆಗುವಂಥದ್ದು. ಈಗ ಜನರಿಗೆ ಭಾಳ ರಾಂಗ್ ಕನ್ಸೆಪ್ಷನ್ ಇರ್ತದೆ. ಮುನ್ಸಿಪಾಲ್ಟಿ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋ ಒಂದು ಅರಿವಿರೋದಿಲ್ಲ, ಅಥವಾ ಮುನ್ಸಿಪಾಲ್ಟಿಯ ಇತಿಮಿತಿಗಳೇನು ಅನ್ನೋ ಅರಿವಿರೋದಿಲ್ಲ. ಅವ್ರೇನು ಅನ್ಕೊತಾರೆ ಅಂದರೆ ಮುನ್ಸಿಪಾಲ್ಟಿಗೆ ಹೇಳ್ದೆ ಮಾಡಬೇಕು ಇದ್ರದ್ದು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಯಾವ ರೀತಿ ಒಂದು ಸಂಸ್ಥೆ ಕೆಲಸ ಮಾಡ್ತಾರೆ ಇವೆಲ್ಲ ಕೂಡ ನಾವು ಚರ್ಚೆ ಮಾಡಿ ನಾಗರಿಕರ ಜೊತೆಯಲ್ಲಿ ಅವ್ರಿಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಇತಿಮಿತಿಗಳ ಬಗ್ಗೆ ತಿಳಿ ಹೇಳಿ ನಾವು ಎಷ್ಟರ ಮಟ್ಟಿಗೆ ಈ ನಗರವನ್ನು ಒಂದು ಒಳ್ಳೆಯ ನಗರವನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಾಧ್ಯತೆ ಇದೆಯೋ ಅದೆಲ್ಲ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಸರ್, ಇನ್ನೊಂದು, ಶಾಸಕರು ಸ್ವಧರ್ಮೀಯರಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಬೆಂಬಲನ ಇದು ಮಾಡಿದ್ರು, ಅಂದರೆ ನಿಮಗೆ ತಪ್ಪಿಸ್ಬೇಕು ಅಂತ, ಇದು ನಿಜಾನಾ? ಈಗ ನೋಡಿ, ಒಂದು ಪಕ್ಷ ಅನ್ನೋ ಒಂದು ವ್ಯವಸ್ಥೆ ಇದ್ದಾಗ ನಾವು ಸುಮಾರು 20 ಕೌನ್ಸಿಲರ್ಸು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. 23 ಇನ್ನೂ 3 ಜನ ದಳದವರು ಕೂಡ ಬಂದು ಲೋಕಸಭಾ ಚುನಾವಣೆಯಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲರಿಗೂ ಅಥವಾ ರಾಮನಗರದವ್ರಿಗೆ ಆಗಲಿ ನಮ್ಮ ಮುಖಂಡರುಗಳಿಗೆ ಆಗಲಿ ಶಶಿ ಬಂದು ನಗರಸಭಾ ಅಧ್ಯಕ್ಷರ ಸ್ಥಾನ ಕೂತ್ಕೊತಾರೆ ಅನ್ನೋ ಒಂದು ಅಂದಾಜು ಇರಲಿಲ್ಲ. ನಮ್ಮ ಶಾಸಕರಿಗೂ ಅಷ್ಟೇ. ಅವರೆಲ್ಲ ಏನಿತ್ತಂದರೆ, ಈಗ ನಮ್ಮವರೆಲ್ಲ ಹೋಗಿ MLC ಕೊಡಿ ಅಂತ ಕೇಳಿದರು, ರಾಜಮಠ ಸ್ಥಾನಮಾನ ಕೊಡಿ ಅಂತ ಕೇಳಿದರು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳ ಆದಿಯಾಗಿ ಅವರು ಕೂಡ ಇದು ಹಿಂದೆ ಅಧ್ಯಕ್ಷರಾಗಿದ್ದಾರೆ, ಇದಕ್ಕೆ ಬರಲ್ಲ, ಅವರೇನೋ ದೊಡ್ಡ ರಾಜಮಠ ಸ್ಥಾನಮಾನಕ್ಕೆ ಹೋಗ್ತಾರೆ, ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರು ಒತ್ತಡ ಹಾಕಿದ್ದು ನಿಜ. ಅವರು ನಮ್ಗೆ ಅವಕಾಶ ಕೊಡಿ, ನಾವು ಅಲ್ಪಸಂಖ್ಯಾತರಿಗೆ ನಾವೆಲ್ಲ ಒನ್ ಸೈಡೆಡ್ ಎಲೆಕ್ಷನ್ ಮಾಡಿದ್ದೀವಿ, ನಗರಸಭಾ ಸದಸ್ಯರಾಗಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದು ನಿಜ. ಒಂದಿಬ್ಬರು ಶಾಸಕರಿಗೂ ಕೂಡ ನಾನು ಅದು ಕಳೆದ ಒಂದು 3 ದಿನ 4 ದಿನ ಇದ್ದಂಗೆ ನಾನು ಅನೌನ್ಸ್ ಮಾಡಿದ್ದು, ಆಯಿತು ನಾನು ರೇಸಲ್ಲಿ ಇರ್ತೀನಿ ಅಂತ. ಅದಕ್ಕೆ ಮುಂಚೆ ಅವ್ರಿಗೆ ಐಡಿಯಾ ಇರಲಿಲ್ಲ. ನಾವು ಸಿಕ್ಕಿ ಮಾತಾಡಿದಾಗ ಆ ಮಾತನ್ನು ಹೇಳಿದ್ರು, ನಮಗೆ ನೀವು ಆಕಾಂಕ್ಷಿ ಅನ್ನೋದು ಗೊತ್ತಿರಲಿಲ್ಲ. ಅವರೆಲ್ಲ ಉದ್ದೇಶ ಏನಿತ್ತಂದರೆ ರಾಜ್ಯ ಮಟ್ಟದಲ್ಲಿ ಏನೋ ಸ್ಥಾನಮಾನ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಇದ್ರದ್ದು ಆಸೆ ಇದೆಯಾ ನಿಮಗೆ ಅನ್ನೋ ಮಟ್ಟದಲ್ಲಿ ಇದ್ದರು. ಬಿಟ್ಟರೆ ಸ್ವಧರ್ಮೀಯರು ಅನ್ನೋದು ಈಗ ಆಮೇಲೆ ಅವ್ರ ಮೇಲೆ ಒತ್ತಡ ಇದ್ದಿದ್ದು ಸಹಜ. ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದೀವಿ, ನಮ್ಮ ಇವ್ರಿಗೆ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಕೊಡಿ, ನೀವು ನಗರಸಭೆಗೆ ಅಥವಾ ಇದ್ರದ್ದು ಆಗಿದೆ, ಜನರಲ್ ಕ್ಯಾಟಗರಿ ಹಿಂದೆ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೀರಿ, ನಮ್ಮ ಸಮಾಜಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಧ್ವನಿ ಇದ್ದಿದ್ದು ಸತ್ಯ. ಆದರೆ ಈಗ ಶಾಸಕರು ಯಾರ ಪರನೂ ಇಂಥವ್ರ ಕಡೆ ಅಂತೇನು ಅವ್ರು ಗುರುತಿಸ್ಕೊಳ್ಳಿಲ್ಲ. ಅವರು ನಗರಸಭಾ ಸದಸ್ಯರೆಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದರು. ಅಷ್ಟರ ಮಟ್ಟಿಗೆ ಆದಾಗ ಈಗ ಅವ್ರ ಮೇಲೆ ಒತ್ತಡ ಇದ್ದಿದ್ದಂತೂ ಸತ್ಯ, ಇಲ್ಲ ಅಂತಲ್ಲ. ಆದರೆ ನಾವು ಬಂದು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ನಗರಸಭಾ ಸದಸ್ಯರುಗಳೆಲ್ಲ ಒಪಿನಿಯನ್ ಮೇಲೆ ಮಾಡಿದ್ರೆ. ಬಿಟ್ಟರೆ ಶಾಸಕರು ನಮ್ಮನ್ನು ತಪ್ಪಿಸ್ಬೇಕು ಅಥವಾ ಸ್ವಧರ್ಮೀಯರನ್ನೇ ಮಾಡಬೇಕು, ಇವ್ರನ್ನ ಮಾಡಬೇಕು ಅಂತಲ್ಲ. ನಾನು ಆಕಾಂಕ್ಷಿ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಯಾರ ಹತ್ರನೂ ಕೂಡ ನಾನು ಆಕಾಂಕ್ಷಿ ಅಂತ ಹೇಳ್ಕೊಂಡು ಇರಲಿಲ್ಲ. ನಾನು ಯಾವುದೇ ನಗರಸಭಾ ಸದಸ್ಯರ ಹತ್ರನೂ ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳಿರಲಿಲ್ಲ. ಅವರು ಎಲ್ಲರೂ ಬಂದು ನೀವು ಆಗಬೇಕು ಅಂತಂದಮೇಲೆ 3-4 ದಿನ ಇದ್ದಂಗೆ ನಾನು ಅನೌನ್ಸ್ ಮಾಡಿದೆ, ಆಯ್ತಪ್ಪ ನೀವೆಲ್ಲ ಇಷ್ಟು ಒತ್ತಡ ಮಾಡ್ತಾಯಿದ್ದೀರಿ, ನಾನು ಕಂಟೆಸ್ಟ್ ಮಾಡ್ತೀನಿ ಕೇಳೋಣ ಅಂತ. ಅದು ಬಿಟ್ಟರೆ ಅದೆಲ್ಲ ಹೂವಾಪುವ ಶಾಸಕರು ತಪ್ಪಿಸೋಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದೆಲ್ಲ ಅದು ಸತ್ಯಕ್ಕೆ ದೂರವಾದಂಥ ಮಾತು. ಆಕಾಂಕ್ಷಿಗಳಿದ್ದರೂ ಅವ್ರಿಗೂ ಕೂಡ ಪರ್ಯಾಯವಾಗಿ ಒಂದು ಅಧಿಕಾರವನ್ನು ಕೊಡಿಸ್ಬೇಕು ಅನ್ನೋ ಚಿಂತನೆ ಶಾಸಕರಲ್ಲಿದೆ. ಸೊ ಶಾಸಕರು ಅದನ್ನು ಒಂದು ಧರ್ಮದ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ರು ಅಂತಲಾಗಲಿ ಅಥವಾ ನಮ್ಮನ್ನು ತಪ್ಪಿಸ್ಬೇಕು ಅಂತ ಮಾಡಿದ್ರಲ್ಲಿ ಉರುಳಿಲ್ಲ. ನೋಡಿದ್ರಲ್ಲ, ಕೆ ಶೇಷಾದ್ರಿ ಶಶಿ ಅವರು ನಮ್ಮ ಜೊತೆ ಇಷ್ಟೊತ್ತು ಕೂತು ಮಾತಾಡಿ ತಮ್ಮ ಮನದಾಳದ ಮಾತುಗಳನ್ನ ಮನಬಿಚ್ಚಿ ಮಾತನಾಡಿದ್ದಾರೆ. ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್.